ಪಿತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ದಯವಿಟ್ಟು ಭಾರದಿಂದ, ವಿಶ್ವಾಸದಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ, ಉನ್ಮೇಷದಿಂದ ಬಾಯಿಗಳನ್ನು ತೆರೆದು ಶಬ್ದವಾಗಿ ದೃಢತೆಯಿಂದ ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. ಮರಣಾವಸ್ಥೆಯಲ್ಲಿರುವವರ ಮೇಲೆ ಇಳಿದು ಬನ್ನಿರಿ. ಮರಣಾವಸ್ಥೆಯಲ್ಲಿ ಇರುವವರ ಮೇಲೆ ಇಳಿದು ಬನ್ನಿರಿ. ಮರಣಾವಸ್ಥೆಯಲ್ಲಿರುವವರ ಮೇಲೆ ಇಳಿದು ಬನ್ನಿರಿ. ಲೋಕದೆಲ್ಲೆಡೆ ಮರಣಾವಸ್ಥೆಯಲ್ಲಿರುವವರ ಮೇಲೆ ಇಳಿದು ಬನ್ನಿರಿ. ಲೋಕದಲ್ಲಿ ಮರಣಾವಸ್ಥೆಯಲ್ಲಿರುವವರಲ್ಲಿ ಇಳಿದು ಬನ್ನಿರಿ. ರಸ್ತೆ ಬದಿಗಳಲ್ಲಿ ಮರಣಾವಸ್ಥೆಯಲ್ಲಿರುವವರಲ್ಲಿ ಇಳಿದು ಬನ್ನಿರಿ. ಆಸ್ಪತ್ರೆಗಳಲ್ಲಿ ಮರಣಾವಸ್ಥೆಯಲ್ಲಿರುವವರಲ್ಲಿ ಇಳಿದು ಬನ್ನಿರಿ. ಆಶ್ರಮಗಳಲ್ಲಿ ಮರಣಾವಸ್ಥೆಯಲ್ಲಿರುವವರ ಮೇಲೆ ಇಳಿದು ಬನ್ನಿರಿ. ಓ ಪವಿತ್ರಾತ್ಮರೇ, ಅನಾಥರಾಗಿ ಮರಣಾವಸ್ಥೆಯಲ್ಲಿರುವವರ ಮೇಲೆ ಇಳಿದು ಬನ್ನಿರಿ. ಓ ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಓ ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಮರಣಾವಸ್ಥೆಯಲ್ಲಿರುವವರನ್ನು ಮುಟ್ಟಿರಿ. ಅವರಿಗೆ ಒಳ್ಳೆಯ ಮರಣವನ್ನು ದಯಪಾಲಿಸಿರಿ. ಓ ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ವಂದನೆ.
ಓ ಪವಿತ್ರಾತ್ಮರೇ ಆರಾಧನೆ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಸೌಖ್ಯದಾಯಕರಾಗಿರುವ ಪ್ರಭುವೇ ಆರಾಧನೆ. ನಮ್ಮನ್ನು ರಕ್ಷಿಸುವ ಪ್ರಭುವೇ ಆರಾಧನೆ. ನಮ್ಮನ್ನು ಕಾಯುವ ಪ್ರಭುವೇ ಆರಾಧನೆ. ನನ್ನನ್ನು ಮುನ್ನಡೆಸುವ ಪ್ರಭುವೇ ಆರಾಧನೆ. ನನ್ನನ್ನು ಪವಿತ್ರೀಕರಿಸುವ ಪ್ರಭುವೇ ಆರಾಧನೆ. ಓ ನನ್ನ ಸರ್ವೇಶ್ವರರೇ ಆರಾಧನೆ. ಓ ನನ್ನ ಸರ್ವೇಶ್ವರರೇ ಆರಾಧನೆ. ಸಕಲ ಸೃಷ್ಟಿಗೆ ಒಡೆಯರೇ ಆರಾಧನೆ. ನಮ್ಮೆಲ್ಲರ ದೇವರೇ ನಿಮಗೆ ಆರಾಧನೆ. ದೇವರೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ದೇವರೇ, ನಾನು ನಿಮ್ಮನ್ನು ಗೌರವಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಅಬ್ಬಾ ತಂದೆಯೇ ಸ್ತೋತ್ರ. ಯೇಸುದೇವರೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ. ರಾಜಾದಿರಾಜರೇ ಸ್ತೋತ್ರ. ದೇವಾದಿದೇವರೇ ಸ್ತೋತ್ರ. ಇಹಪರ ಲೋಕಗಳ ಒಡೆಯರೇ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ ಸ್ತೋತ್ರ. ಕರುಣಾಳು ಕರ್ತರೇ ಸ್ತೋತ್ರ. ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ್ದೀರಿ. ಪುಟ್ಟ ಮಂದೆಯಾಗಿ ಸ್ವಾಮಿ, ಪುಟ್ಟ ಮಂದೆಯಾಗಿ ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ಪುಟ್ಟ ಮಂದೆಯೇ, ಭಯಪಡಬೇಡ ಎಂದು ನೀವು ಹೇಳಿದ್ದೀರಿ ಸ್ವಾಮಿ. ಹೌದು ಯೇಸುವೇ, ಎಲ್ಲಿ ನನ್ನ ನಾಮದಲ್ಲಿ 2-3 ಇರುವರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು ಹೇಳುತ್ತೀರಿ ಸ್ವಾಮಿ. ಒಮ್ಮನಸ್ಸಿನಿಂದ ಪ್ರಾರ್ಥಿಸಿರಿ ಎಂದು ಹೇಳುತ್ತೀರಿ ಸ್ವಾಮಿ. ಅಪ್ಪ, ಪುಟ್ಟ ಮಂದಿಯಾಗಿ 2-3 ಆಗಿ ಒಮ್ಮನಸ್ಸಿನಿಂದ ನಿದ್ರಾವಸ್ಥೆಗಳನ್ನು ತೊರೆದು ಪ್ರಾಪಂಚಿಕವಾದವುಗಳನ್ನು ಮರೆತು ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಲೋಕದ ಸರ್ವ ಜನತೆಗಾಗಿ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಈ ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆ ಮುಖಾಂತರವಾಗಿ ನಾವೆಲ್ಲರೂ ಪ್ರಾರ್ಥಿಸಲು ನಮ್ಮನ್ನು ಕರೆದಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ನಿಮ್ಮ ಮಕ್ಕಳಾಗಿ ನಾವು ಪ್ರತಿದಿನವೂ ಪ್ರಾರ್ಥಿಸುವಂತೆ ನೀವು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹಾಗೆ ನಮ್ಮಾಗಿಯೇ ಹಲವಾರು ಜನರು, ಕೋಟ್ಯಾಂತರ ಬಿಲಿಯಾಂತರ ಜನರು ಇಡೀ ವಿಶ್ವದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಈ ಬೆಳಗಿನ ಜಾವದಲ್ಲಿಯೇ 5 ಗಂಟೆಯಲ್ಲಿ ಬಲಿಪೂಜೆಯನ್ನು ನೋಡುತ್ತಾ ಇದ್ದಾರೆ ರಾಜ. ಎಷ್ಟೋ ಜನ ಯೇಸುವೇ ತುಟಿಗಳನ್ನು ತೆರೆದು ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಎಷ್ಟೋ ಜನ ಗೃಹಿಣಿಯರು ಬೆಳಗಿನ ಜಾವದಲ್ಲಿಯೇ ಎದ್ದು 3 ಗಂಟೆಗೆ ಎದ್ದು ಕುಳಿತು 5 ಗಂಟೆಗೆ ಎದ್ದು ಕುಳಿತು ದೀಪವನ್ನು ಹೊತ್ತಿಸಿ ಸ್ವಾಮಿ ನಿನ್ನ ಪೀಠವನ್ನು ಅಲಂಕರಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಇನ್ನೆಷ್ಟೋ ಜನರು ಸೋಂಬೇರಿಗಳಾಗಿ ನಿದ್ರಾವಸ್ಥೆಯಲ್ಲಿಯೇ ಅವರ ಜೀವನವನ್ನು ಕಳೆಯುತ್ತಾ
ಪ್ರಾರ್ಥಿಸಲು ಸಾಧ್ಯವಾದರೂ ಪ್ರಾರ್ಥಿಸಲು ಸಾಧ್ಯವಿಲ್ಲದೆ ಹಲವಾರು ಕೊರತೆಗಳನ್ನು ಹೇಳುತ್ತಾ, ಹಲವಾರು ಕೊರತೆಗಳನ್ನು ನೋಡುತ್ತಾ, ತಮ್ಮ ಜೀವಿತವನ್ನೇ ಚಿಂತಿಸುತ್ತಾ, ಕೇವಲ 1 ಗಂಟೆ ನಿದ್ರೆಗಾಗಿ ಹುಚ್ಚರಂತೆ ಆ 1 ಗಂಟೆ ನಿದ್ರೆಯೇ ದೊಡ್ಡದು ಎಂಬುದಾಗಿ ಸ್ವಾಮಿ ಅವರು ಎಣಿಸುತ್ತಾ, ನಿಮ್ಮ ನಾಮಸ್ಮರಣೆಯನ್ನು ಮಾಡಲು ಸದಾವಕಾಶವನ್ನು ಕೊಡದಿರುವಂತಹ ಮಕ್ಕಳು ಸಹ ಈ ಲೋಕದಲ್ಲಿ ಕೋಟ್ಯಾಂತರ ಬಿಲಿಯಾಂತರ ಮಕ್ಕಳು ಸ್ವಾಮಿ ದೇವ. ಅದರಲ್ಲಿ ನಾವು ಸಹ ಆಲಸ್ಯ ತೋರುವಂತಹ ಮಕ್ಕಳಾಗಿದ್ದೇವೆ ಸ್ವಾಮಿ ದೇವ. ಯೇಸುವೇ, ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ಭಾರದಿಂದ ಪ್ರಾರ್ಥಿಸುವವರ ಹೃದಯವನ್ನು ನೀವು ವೀಕ್ಷಿಸುತ್ತಿದ್ದೀರಿ ರಾಜ. ಕೀರ್ತನೆಗಾರನ ನುಡಿಯಲ್ಲಿ ಹೇಳುವಂತೆ, ಆಕಾಶದಿಂದ ಬಾಗಿ ನಿನ್ನ ಹೃದಯವನ್ನು ವೀಕ್ಷಿಸುತ್ತೇನೆ ಎಂಬುದಾಗಿ, ನಿನ್ನ ಹೃದಯವನ್ನು ಸಮೀಕ್ಷೆ ಮಾಡುತ್ತೇನೆ ಎಂಬುದಾಗಿ ಸ್ವಾಮಿ ದೇವರ ವಾಕ್ಯವ ಸ್ವಾಮಿ. ಓ ನನ್ನ ಪ್ರಭುವೆ, ಓ ನನ್ನ ಗುರುವೆ, ಓ ನನ್ನ ದೇವರೇ, ಓ ನನ್ನ ಯೇಸುವೆ, ನಮ್ಮೆಲ್ಲರನ್ನು ಅಭಿಷೇಕಿಸಿರಿ. ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿ ದಯೆ ತೋರಿ. ಎಲ್ಲ ಪ್ರಾರ್ಥನಾ ತಂಡಗಳು, ಧ್ಯಾನ ಮಂದಿರಗಳು, ಎಲ್ಲ ಸಭೆಗಳು, ದೇವಾಲಯಗಳು, ಯಾಚಕರು, ಸಭಾಪಾಲಕರುಗಳು, ಮಿಷನರಿಗಳು ಸಮಯ ಒಬ್ಬೊಬ್ಬರು ಭಾರ ವಹಿಸಿ ನಿಮ್ಮ ಮುಂದೆ ಕುಳಿತು ಪೂರ್ಣ ಹೃದಯದಿಂದ ನಿಮ್ಮನ್ನು ಮಾತ್ರ ಚಿಂತಿಸುತ್ತಾ, ನಿಮ್ಮ ಯೋಚನೆಯಲ್ಲಿ ಮಾತ್ರ ತಲ್ಲೀನರಾಗುತ್ತಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ಸ್ವಾಮಿ. ಎಷ್ಟೋ ದೇಶಗಳಲ್ಲಿ ಎಷ್ಟೋ ಊರುಗಳು ಕೊಚ್ಚಿ ಹೋಗುತ್ತಾ ಇದೆ, ನಾಶ ಹೋಗುತ್ತಾ ಇದೆ. ಮಳೆಯಿಂದ, ಬಿಸಿಲಿನಿಂದ, ಭೂಕಂಪದಿಂದ, ಅನೇಕ ವಿಧವಾದ ಘೋರ ವ್ಯಾಧಿಗಳಿಂದ ಎಷ್ಟೋ ದೇಶಗಳು, ಎಷ್ಟೋ ಊರುಗಳು ನಾಶವಾಗಿ ಹೋಗುತ್ತಾ ಇದೆ. ಮರಣಗಳು ಕ್ಷಣ ಕ್ಷಣಕ್ಕೂ ಸಂಭವಿಸುತ್ತಾ ಇದೆ. ಮಾರಕ ರೋಗಗಳು ಕ್ಷಣ ಕ್ಷಣದಲ್ಲಿಯೂ ದಿನ ದಿನದಲ್ಲಿಯೂ ಹೆಚ್ಚುತ್ತಾ ಇದೆ. ಮನುಷ್ಯನ ಸ್ವಾರ್ಥದಿಂದ ವೈರಸ್ಗಳನ್ನು ಹಲವಾರು ವಿಧದಲ್ಲಿ ಈ ಲೋಕದಲ್ಲಿ ಬಿಡಲ್ಪಟ್ಟಿದೆ. ಅದರ ನಿಮಿತ್ತವಾಗಿ ಹಲವಾರು ಅನಾರೋಗ್ಯಗಳು ಮುಗಿಲೆತ್ತಿದೆ. ಅನ್ಯಾಯ ತಲೆ ಎತ್ತಿದೆ, ಅಕ್ರಮ ತಲೆ ಎತ್ತಿದೆ, ಪಾಪವು, ದುಶ್ಚಟಗಳು, ದುರ್ಮಾರ್ಗಗಳು ತಲೆ ಎತ್ತಿದೆ. ಯೇಸುವೇ, ಈ ಲೋಕದ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಒಬ್ಬರನ್ನೊಬ್ಬರು ಕುರಿತಾದ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ನಾಶನದ ಯೋಚನೆಗಳು ಮಾತ್ರ, ವೈರಾಗ್ಯ, ಶತ್ರುತ್ವದ ಯೋಚನೆಗಳು, ಮತ್ತೊಬ್ಬರ ಜೀವನವನ್ನು, ಮತ್ತೊಬ್ಬರ ವ್ಯಕ್ತಿತ್ವವನ್ನು, ಮತ್ತೊಬ್ಬರ ಹೆಸರನ್ನು ಕೆಡಿಸುವ ಸ್ವಭಾವಗಳು ಕರುಣೆ ತೋರಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಯೇಸುವೇ, ಪ್ರಾರ್ಥಿಸಲಾಗದ ಜೀವನ, ವಿಶ್ವಾಸದ ಕೊರತೆಯ ಜೀವನ, ವಿಶ್ವಾಸವೇ ಇಲ್ಲದ ಜೀವನ, ಕೇವಲ ತಿನ್ನುತ್ತಾ ಕುಡಿಯುತ್ತಾ ಮೋಚಿ ಮಾಡುತ್ತಾ ಇರುವಂತಹ ಜೀವನ, ಕರುಣೆ ತೋರಿ ದಯೆ ತೋರಿರಿ ರಾಜ. ಯೇಸುವೇ, ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಪ್ರೀತಿಸುವ ಹೃದಯವಿಲ್ಲ. ಕೇವಲ ಶಬ್ದಗಳನ್ನು ಆಲಿಸುವಾಗ ಮಾತ್ರವೇ ನಿಮ್ಮನ್ನು ಧ್ಯಾನಿಸುವುದನ್ನು ನಾವು ನೋಡುತ್ತೇವೆ. ಕೇವಲ ಒಂದು ಧ್ಯಾನ ಮಂದಿರಕ್ಕೆ ಹೋಗಿ 3 ದಿನ ಇರುವಾಗ, ಒಂದು ದಿನದ ಧ್ಯಾನದಲ್ಲಿ ಕುಡಿಯುವಾಗ, ಒಂದು ವಚನವನ್ನು ಕೇಳುವ ಆ ಕ್ಷಣದಲ್ಲಿ ಮಾತ್ರವೇ ನಿಮ್ಮ ಸ್ಮರಣೆ. ತದ ಬಳಿಕ ಎಲ್ಲವನ್ನು ಮರೆತು ಬಾಳುವ ಮನುಷ್ಯ ಸ್ವಭಾವ. ಒಂದು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಮರಣಾವಸ್ಥೆಯಲ್ಲಿರುವವರನ್ನು ಸಮರ್ಪಿಸುತ್ತಾ ಇದ್ದೇವೆ ರಾಜ. ಆಸ್ಪತ್ರೆಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ, ರಸ್ತೆ ಬೀದಿಗಳಲ್ಲಿ ಯೇಸುವೇ ಬಿದ್ದುಕೊಂಡಿರುವಂತಹ ಎಷ್ಟೋ ಜನರು ಸ್ವಾಮಿ, ವಯಸ್ಸಾದ ತಂದೆ ತಾಯಿಂದಿರು ಸ್ವಾಮಿ, ಸ್ವಾಮಿ, ದುಶ್ಚಟಗಳಿಗೆ ಬಲಿಯಾಗಿಯೂ ಸಹ ರಸ್ತೆಯಲ್ಲಿ ಬಿದ್ದಿರುವಂತಹ ಯುವಕ ಯುವತಿಯರು ಸ್ವಾಮಿ, ಡ್ರಗ್ಸ್ಗಳ ನಿಮಿತ್ತವಾಗಿ ಸ್ವಾಮಿ ಸ್ವಾಮಿ ಕರುಣಿಸಿರಿ ಸ್ವಾಮಿ. ಮರಣಾವಸ್ಥೆಯಲ್ಲಿದ್ದು ಒಂದು ಮರಣಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳು ಅನೇಕ ವಿಧದಲ್ಲಿ, ಅನೇಕ ತರದಲ್ಲಿ ಕಣ್ಣೀರಿನಿಂದ ಎದ್ದು ಕುಳಿತುಕೊಳ್ಳಲು ಸಹ ಸಾಧ್ಯವಾಗದೆ, ನೀರನ್ನು ಕುಡಿಯಲು ಸಹ ಸಾಧ್ಯವಾಗದೆ, ಭುಜಿಸಲು ಸಹ ಸಾಧ್ಯವಾಗದೆ, ಯಾರ ಆರೈಕೆಯೂ ಇಲ್ಲದೆ ತತ್ತರಿಸುತ್ತಿರುವಂತಹ ಎಲ್ಲ ಮರಣಾವಸ್ಥೆಯಲ್ಲಿರುವವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಆಸ್ಪತ್ರೆಗಳಲ್ಲಿರುವಂತಹ ಮರಣಾವಸ್ಥೆಯಲ್ಲಿರುವವರು, ಕೋಮಾದಲ್ಲಿ, ವೆಂಟಿಲೇಟರ್ಗಳಲ್ಲಿ ಇರುವಂಥವರು ಸ್ವಾಮಿ, ಮರಣಾವಸ್ಥೆಯ ಅಂಚಿನಲ್ಲಿ ಇದ್ದುಕೊಂಡು ಸ್ವಾಮಿ ಸ್ವಾಮಿ ದೇವರೇ ದೇವರೇ ಎಂದು ಕೂಗಿ ಕರೆಯುವ ಒಬ್ಬೊಬ್ಬ ಮಾನವ ಜನಾಂಗದ ಪ್ರತಿನಿಧಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ ರಾಜ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ.
ನಮ್ಮ ಕುಟುಂಬಗಳಲ್ಲಿಯೂ ಸಹ ಮರಣಾವಸ್ಥೆಯಲ್ಲಿರುವಂಥ ಸರ್ವರನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ವಿಚಾರಣೆಯಲ್ಲಿ ಮರಣಾವಸ್ಥೆಯಲ್ಲಿರುವ ಸರ್ವರನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ನೆರೆಹೊರೆಯವರಲ್ಲಿರುವಂಥ ಮರಣಾವಸ್ಥೆಯಿರುವಂಥ ಸರ್ವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ. ಸ್ವೇ ಕರುಣೆ ತೋರಿ ದಯೆ ತೋರಿ ರಾಜ. ಮರಣಾವಸ್ಥೆಯಲ್ಲಿರುವವರು ಎಷ್ಟೋ ಜನ ಅನೇಕ ವಿಧದ ವಿಷ ಸೇವನೆಗಳಿಂದ ಮರಣಾವಸ್ಥೆಯಲ್ಲಿದ್ದಾರೆ, ಕ್ಯಾನ್ಸರ್ಗಳಿಂದ ಮರಣಾವಸ್ಥೆಯಲ್ಲಿದ್ದಾರೆ, ಕೋಮಾಗಳಿಂದ ಮರಣಾವಸ್ಥೆಯಲ್ಲಿದ್ದಾರೆ, ಮಾರಕ ರೋಗಗಳಿಂದ ಏಡ್ಸ್ಗಳಿಂದ ಮರಣಾವಸ್ಥೆಯಲ್ಲಿದ್ದಾರೆ. ಎಷ್ಟೋ ಜನರಿಗೆ ಈ ಲೋಕ ಏನೆಂದು ಗೊತ್ತಿಲ್ಲದೆ ವರ್ಷಗಳಿಂದ ಕೋಮದಲ್ಲಿದ್ದಾರೆ. ಅವರ ಕುಟುಂಬಗಳು ತತ್ತರಿಸುತ್ತಾ ಇಲ್ಲ. ಅವರ ಕುಟುಂಬಗಳಲ್ಲಿ ನೋವು ತುಂಬಿದೆ, ಕಣ್ಣೀರು ತುಂಬಿದೆ, ಸಾಲ ತುಂಬಿದೆ. ಅಯ್ಯೋ, ಇನ್ನು ಮರಣವಾಗಲಿಲ್ಲವಲ್ಲ ಎಂಬ ಯೋಚನೆಗಳು, ಪ್ರಾರ್ಥನೆಗಳು. ಸ್ವಾಮಿ ಕರುಣೆ ತೋರಿದ ಎತ್ತೋರಿ ರಾಜ. ಯೇಸುವೇ ಕರುಣೆ ತೋರಿದ ಎತ್ತೋರಿ ರಾಜ. ನಿಮ್ಮ ಆತ್ಮರ ಕೃಪೆಯಿಂದ ಅಭಿಷೇಕಿಸಿ ಮರಣಾವಸ್ಥೆಯಲ್ಲಿರುವರೆಲ್ಲರಿಗೂ ಒಂದು ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಅವರಿಗೆ ಮೋಕ್ಷಾನದ ಬಗ್ಗೆಯನ್ನು ಕರುಣಿಸಿರಿ ರಾಜ. ಪಿತ ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆ ಕೂಡ ಪಿತನೆ ಸುತನೆ ಆತ್ಮನೆ ಅಪ್ಪ ತಂದೆ ಯೇಸುವೆ ಒಡೆಯನೆ ಸ್ವಾಮಿ ಅಪ್ಪ ತಂದೆ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಸಭೆಗೂಡಿ ನಿಮ್ಮನ್ನು ಆರಾಧಿಸುವಂತೆ ಮಾಡಿದ್ದೀರಪ್ಪ. ಸ್ತೋತ್ರ ರಾಜ. ಅಪ್ಪ ತಂದೆಯೇ, ನಡೆದಿದ ಘಟನೆಗಳು ನೋಡಿದರೆ ಸ್ವಾಮಿ, ಇನ್ನು ನಾನಿಲ್ಲ ಅನ್ನುವ ಸಂದರ್ಭದಲ್ಲಿ ಸ್ವಾಮಿ, ಹಿಂಗಾಗಿ ಸ್ವಾಮಿ ನಿಮ್ಮ ಬಳಿ ಸೇರುವಂತೆ ಮಾಡಿದ್ದೀರಪ್ಪ. ಸ್ತೋತ್ರ ರಾಜ. ಅಪ್ಪ ತಂದೆಯೇ ಯೇಸುವೆ, ಪ್ರೀತಿಸುವಂತೆ ಮಾಡಿದರ ಸ್ವಾಮಿ. ಸ್ತೋತ್ರ ರಾಜ. ಅಪ್ಪ ತಂದೆ, ಸಲ್ಲಿಸುವಂತೆ ಮಾಡಿದರ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆ ಯೇಸುವೆ, ನಮ್ಮಲ್ಲಿರುವ ಸ್ವಭಾವಗಳನ್ನು ಅಳಿಸಿ ಹಾಕಿದಿರ ಸ್ವಾಮಿ. ಸ್ತೋತ್ರ ರಾಜ. ಅಪ್ಪ ತಂದೆ ಯೇಸುವೆ ಸ್ವಾಮಿ, ತಂದೆಯೇ ಅಪ್ಪ ತಂದೆಯೇ, ನಮಗೆ ಬಿಡುಗಡೆ ಕೊಟ್ಟಿದ್ದೀರ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆ ಯೇಸುವೆ ಸ್ವಾಮಿ, ಅಪ್ಪ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರ ಘನ ಮಹಿಮೆ ಸಲ್ಲಲಿ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ಸ್ವಾಮಿ, ನೀವೆಲ್ಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ತಂದೆ ಸ್ವಾಮಿ, ಕರ್ತನೆ ತಂದೆಯೇ, ನಿಮ್ಮ ವಾಕ್ಯವನ್ನು ನಮಗೆ ದಯಪಾಲಿಸಿದ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ತಂದೆಯೇ ಸ್ವಾಮಿ, ನೀವು ಮಾಡಿದ ತ್ಯಾಗಕ್ಕೆ, ನಿಮ್ಮ ಪ್ರಾಣವನ್ನು ಅರ್ಪಿಸಿದ ತ್ಯಾಗಕ್ಕೆ ಸ್ವಾಮಿ, ಪ್ರತಿಯಾಗಿ ನಾವು ಏನು ಆಗೋದಿಲ್ಲ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ಸ್ವಾಮಿ, ನಮ್ಮನ್ನು ಸ್ವಾಮಿ ಅಪ್ಪ ತಂದೆಯೇ, ನನಗಾಗಿ ಸ್ವಾಮಿ ದೇವರ ಮಕ್ಕಳಾಗಿರುವ ಈ ವಿಶ್ವಾಸಿಗಳನ್ನು ಕೊಟ್ಟಿದ್ದಾರೆ ಸ್ವಾಮಿ. ಸ್ತೋತ್ರ ಅಪ್ಪ ತಂದೆಯೇ. ಅಪ್ಪ ತಂದೆಯೇ ಸ್ವಾಮಿ, ತಂದೆಯೇ ಕರ್ತನೆ, ನಿಮ್ಮನ್ನು ಈ ಬೆಳಗಿನ ಜೀವದಲ್ಲಿ ಸ್ತುತಿಸುವಂತೆ ಆರಾಧಿಸುವಂತೆ ಮಾಡಿದರ ಸ್ವಾಮಿ. ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಸ್ತೋತ್ರ ಅಪ್ಪ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಅಲ್ಲೇಲುಯ 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 ಅಲ್ಲೇಲುಯ. ಪಾಪಿ ನನ್ನ ಪ್ರೀತಿಸಿ ಪರಲೋಕನಿ, ಪಾಪಿ ನನ್ನ ಪ್ರೀತಿಸಿ, ಪಾಪಿ ನನ್ನ ಪ್ರೀತಿಸಿ. ಪ್ರೈಸ್ ದಿ ಲಾರ್ಡ್.
ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ವಿಶ್ವಾಸಭರಿತ ಪ್ರಾರ್ಥನೆ ದೇವರನ್ನ ಕಾಣುವಂತೆ ಮಾಡುತ್ತದೆ. ಸಿದ್ಧತೆಯ ಪ್ರಾರ್ಥನೆ, ಎಚ್ಚರಿಕೆಯ ಪ್ರಾರ್ಥನೆ ನಮ್ಮನ್ನು ದೇವರೊಂದಿಗೆ ಬೆರೆಯುವಂತೆ ಮಾಡುತ್ತದೆ. ಸಿದ್ಧವಿಲ್ಲದ ಪ್ರಾರ್ಥನೆ ದೇವರಿಂದ ನಮ್ಮನ್ನು ದೂರ ಮಾಡುತ್ತದೆ. ಪ್ರಿಯರೇ, ಒಂದೊಂದು ಕ್ಷಣದ ಪ್ರಾರ್ಥನೆಗಳು ಅಂತರಾಳದಿಂದ ಹೊರಬರುವಾಗ ಮಾತ್ರವೇ ಅದು ದೈವಾರಾಧನೆಗೆ ಯೋಗ್ಯ. ಒಬ್ಬೊಬ್ಬರ ಮನೋನೆಲೆಗಳು ಸಮತೋಲನವಾಗಿರದೇ ಇರುವಾಗ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆಯಲ್ಲ. ನಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಸೇರಲ್ಪಡಬೇಕು ಎಂಬುದಾದರೆ ನಮ್ಮ ಪಾಪಗಳ ಪಶ್ಚಾತ್ತಾಪವಿರಬೇಕು. ನಾವು ಈ ಬೆಳಗಿನ ಜಾವದಲ್ಲಿ ಪ್ರತಿದಿನದಲ್ಲಿ ದೇವರನ್ನ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರ ಸ್ವರ ದೇವರ ಸನ್ನಿಧಿಗೆ ಸೇರುತ್ತದೆ. ಏಕಗಂಠದಿಂದ ನಾವು ಪ್ರಭುವನ್ನು ಆರಾಧಿಸುವ, ಏಕಕಂಠದಿಂದ ಪ್ರಭುವನ್ನು ಸ್ತುತಿಸುವ. ಅಯ್ಯೋ, ನನ್ನ ಶಬ್ದವನ್ನು ಮತ್ತೊಬ್ಬರು ಕೇಳಬೇಕೆಂಬುದಕ್ಕಾಗಿ ಅಲ್ಲ, ನನ್ನನ್ನು ನೋಡಬೇಕು ಎಂಬುದಕ್ಕಾಗಿ ಅಲ್ಲ, ನನ್ನನ್ನು ಹೊಗಳಬೇಕು ಎಂದು ಹೇಳುವುದಕ್ಕಾಗಿ ಅಲ್ಲ ಪ್ರಾರ್ಥನೆ. ದೇವರೊಂದಿಗೆ ಇದ್ದು ದೇವರಲ್ಲಿ ಬೆರೆತು ನಾನು ಮತ್ತು ನನ್ನ ದೇವರು ಎಂಬ ವಿಶ್ವಾಸದಲ್ಲಿ ಪ್ರಾರ್ಥಿಸುವುದೇ ನಿಜವಾದ ಪ್ರಾರ್ಥನೆ. ಆರಾಧಿಸೋಣ, ಆ ಪ್ರಭುವನ್ನು ಮಹಿಮೆ ಪಡಿಸೋಣ, ಹೃದಯಪೂರ್ವಕವಾಗಿ ಆ ಪ್ರಭುವನ್ನು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲ. ಓ ಯೇಸುವೆ, 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 ಯೇಸುವೆ. ಓ ಆರಾಧನೆ, 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 ಆರಾಧನೆ. ವಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ. ಯೇಸುವೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೆ ಮಹಿಮೆ, 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 ಮಹಿಮೆ. ಯೇಸುವೆ ಕೃತಜ್ಞತೆ, ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ. ಓ ಕರುಣಾಳು ಕರ್ತರೇ ಸ್ತೋತ್ರ. ಓ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಓ ದೇವರೇ, ನಿಮಗೆ ಆರಾಧನೆ, ಮಹಿಮೆ, ನಿತ್ಯವೂ ನಿಮಗೆ ಸ್ತೋತ್ರ. ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಜೀವದಾತರೇ, ಜೀವದಾತರೇ, ಜೀವದಾತರೇ. ಓ ಕರುಣೆಯ ಕರ್ತರೇ, ಕರುಣೆಯ ಕರ್ತರೇ, ಕರುಣೆಯ ಕರ್ತರೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ.
ಓ ಯೇಸುವೆ, 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 ಯೇಸುವೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, 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 ಯೇಸುವೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಓ ಜೀವದಾತರೇ, ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರುಣೆಯ ಕರ್ತರೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ನಿಮಗೆ ಆರಾಧನೆ, 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 ಆರಾಧನೆ. ಓ ಜೀವದಾತರೇ, ಆರಾಧನೆ, 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 ಆರಾಧನೆ. ಓ ಕರುಣೆಯ ಕರ್ತರೇ, ಆರಾಧನೆ, ಆರಾಧನೆ, ಆರಾಧನೆ. ಓ ಪ್ರಭುವೇ, ಆರಾಧನೆ, ಆರಾಧನೆ, ಆರಾಧನೆ. ಓ ಹಾಲ, 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 ಹಾಲ. ಓ ಯೇಸುವೆ, 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 ಯೇಸುವೆ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆ, ಸ್ತೋತ್ರ. ಯೇಸುದೇವರೇ, ಸ್ತೋತ್ರ. ಓ ಪವಿತ್ರ ಆತ್ಮರೇ, ಸ್ತೋತ್ರ. ರಾಜಾದಿರಾಜರೇ, ಸ್ತೋತ್ರ. ದೇವಾದಿದೇವರೇ, ಸ್ತೋತ್ರ. ಇಹೆ ಪರಲೋಕಗಳ ಒಡೆಯರೇ, ಸ್ತೋತ್ರ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದ ಹಾದಿಯಲ್ಲಿ ಮುನ್ನಡೆಯುವಂತ ನಾವು ಆ ದೇವರಿಗೆ ನಮ್ಮನ್ನೇ ಸಮರ್ಪಿಸೋಣ. ಎಲ್ಲ ಮರಣಾವಸ್ಥೆಯಲ್ಲಿರೋರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ. ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಜಗದ ರಕ್ಷಕನೇ ನಿಮಗೆ ಸ್ತೋತ್ರ. ಅಪ್ಪ, ಈ ಸಮಯವನ್ನು ನೀವು ನಮ್ಮೆಲ್ಲರಿಗೂ ನೀಡುವುದಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಜಾಗದಲ್ಲಿ ಇದ್ದು ನಿನ್ನ ನಾಮಸ್ಮರಣೆಯನ್ನು ಮಾಡಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು ನಮ್ಮೆಲ್ಲರಿಗೂ ನೀನು ಕೃಪೆಯನ್ನು ಕೊಟ್ಟದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಮರಣಾವಸ್ಥೆಯಲ್ಲಿ ಇರುವವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಇಡೀ ವಿಶ್ವದಲ್ಲಿರುವಂತಹ ಮರಣ ಅವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಎಷ್ಟೋ ದಿನಗಳಿಂದ ಸ್ವಾಮಿ ನೋವುಗಳನ್ನು ನಿಂತುಕೊಳ್ಳಲಾರದೆ ಸ್ವಾಮಿ ಹಾಸಿಗೆಯಲ್ಲಿ ಬಿದ್ದು ಅನೇಕ ಮಂದಿ ಇವತ್ತು ಹಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಕಡೆ ಬದುಕಲು ಸಾಧ್ಯವಿಲ್ಲದೆ, ಒಂದು ಕಡೆ ಸಾಯಲು ಸಾಧ್ಯವಿಲ್ಲದೆ ಸ್ವಾಮಿ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ರಾಜ. ಅಪ್ಪ ತಂದೆ, ಅವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರು ಸಹಿಸುವಂತಹ ನೋವುಗಳು ಸ್ವಾಮಿ, ಅವರನ್ನು ತಡೆಯಲಾರದೆ ಆಗುವಂತಹ ನೋವುಗಳು ಅನೇಕ ಸ್ವಾಮಿ. ಅಪ್ಪ ತಂದೆ, ಅವರು ಇಹದಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ, ಅವರು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸ್ವಾಮಿ. ಸಾಕು ಸ್ವಾಮಿ, ಈ ಇಹದಲ್ಲಿ ಅವರು ಪಟ್ಟಿರುವ ಯಾತನೆ ಸಾಕು ಸ್ವಾಮಿ. ನಿನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರ ಆನಂದ ಪಡುವಂತಾಗಲಿ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿಸಿಕೊಳ್ಳಿರಿ ಸ್ವಾಮಿ.
ಎಷ್ಟೋ ಮಂದಿ ಸ್ವಾಮಿ ಐಸಿಯುನಲ್ಲಿ ಸ್ವಾಮಿ ಇದ್ದಾರೆ ಸ್ವಾಮಿ. ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹಾಗೆ ಬೀದಿಗಳಲ್ಲಿ ಸ್ವಾಮಿ ಎಷ್ಟೋ ಮಂದಿ ತಮ್ಮ ನೋವನ್ನು ತಡೆಯಲಾರದೆ ಕೂಗಾಡುತ್ತಾ ಬಿದ್ದುಕೊಂಡಿದ್ದಾರೆ ಸ್ವಾಮಿ. ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಕರುಣೆಯಾಗಿರಿ ಸ್ವಾಮಿ, ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪಾದ ಸನ್ನಿಧಿಗೆ ಅವರನ್ನು ಸೇರಿಸಿಕೊಳ್ಳಿರಿ ಸ್ವಾಮಿ. ವೃದ್ಧಾಶ್ರಮಗಳಲ್ಲಿ ಸ್ವಾಮಿ ಅನೇಕ ಮಂದಿ ಸ್ವಾಮಿ ಈ ಕೊನೆಯ ಗಳಿಗೆಯನ್ನು ಇದ್ದಾರೆ ಸ್ವಾಮಿ. ಅಪ್ಪ ತಂದೆ, ವೃದ್ಧಾಶ್ರಮಗಳಲ್ಲಿ ನೋಡಿಕೊಳ್ಳುವವರು ತುಂಬಾ ವಿರಳ ಸ್ವಾಮಿ. ಆದರೆ ಸ್ವಾಮಿ ಅವರು ಪಡುತ್ತಿರುವಂತಹ ಯಾತನೆ ನೋಡಲಾರದು ಸ್ವಾಮಿ. ಅಪ್ಪ ತಂದೆ, ಅವರನ್ನು ನಿಮ್ಮ ಪಾದ ಸನ್ನಿಧಿಗೆ ಸೇರಿಸಿಕೊಳ್ಳಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮರಣ ಅವಸ್ಥೆಯಲ್ಲಿರುವವರನ್ನು ನೋಡಲು ಯಾರೂ ಇಲ್ಲ ಸ್ವಾಮಿ. ಒಬ್ಬರೇ ತಮ್ಮ ನೋವನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಅವರ ಕೂಗು ನಿಮಗೆ ಕೇಳುವುದಿಲ್ಲವೇ ಸ್ವಾಮಿ? ಅಪ್ಪ ತಂದೆಯೇ, ಅನಾಥರು, ದಿಕ್ಕಿಲ್ಲದವರು, ನಿರ್ಗತಿಕರು ಸ್ವಾಮಿ ಎಷ್ಟೋ ಮಂದಿ ಮರಣಾವಸ್ಥೆಯಲ್ಲಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರನ್ನು ಪಾದ ಸನ್ನಿಧಿಗೆ ಸೇರಿಸಿಕೊಳ್ಳಿರಿ ಸ್ವಾಮಿ. ಅವರಲ್ಲಿರುವಂತಹ ಎಲ್ಲ ನೋವುಗಳನ್ನು ಸಹಿಸುವಂತಹ ಶಕ್ತಿಯನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇಲೆ ಆಮೇಲೆ ಸ್ತೋತ್ರಾಣಿ ವಂದನೆ ಆರಾಧನೆ. ಅಪ್ಪ ತಂದೆಯೇ, ಇಡೀ ರಾತ್ರಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ನನ್ನನ್ನು ಕಾಪಾಡಿ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿ ನಿನ್ನನ್ನು ಸ್ತುತಿಸಲು ಮಹಿಮೆ ಪಡಿಸಲು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಅಪ್ಪ ಯೇಸುವೆ, ಈ ದಿನದ ಜೀವನವನ್ನು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಮರಣಾವಸ್ಥೆಯಲ್ಲಿರುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಇಡೀ ಪ್ರಪಂಚದಲ್ಲಿ ಸ್ವಾಮಿ ಕೋಟ್ಯಾಂತರ ಜನ ಮರಣಾವಸ್ಥೆಯಲ್ಲಿ ಜೀವ ಹೋಗದೆ ಯಾತನೆಯನ್ನು ಕೊಡುತ್ತಿದ್ದಾರೆ ಸ್ವಾಮಿ. ಅಂತವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ಅಂತವರಿಗೆ ಒಳ್ಳೆ ಮರಣವನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ, ಅಂತವರ ಮೇಲೆ ದಯೆ ತೋರುತ್ತಂದೆ. ಅವರ ಲೋಕದಲ್ಲಿ ಯಾತನೆ ಪಡುವುದನ್ನು ಯಾರು ನೋಡಲು ಆಗುವುದಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ಸಿರುಗುತ್ತದೆ, ಎಷ್ಟೋ ಜನ ಹೋಗುವುದು ತಂದೆ. ಅಪ್ಪ ಯೇಸುವೆ, ಎಷ್ಟೋ ಜನ ಮರಣಾವಸ್ಥೆ ಯಾತನೆ ಪಡುತ್ತಿರಬಹುದು ತಂದೆ. ಅಪ್ಪ ತಂದೆ, ಹಾದಿ ಬೀದಿಗಳಲ್ಲಿ ಸ್ವಾಮಿ ಯಾರೂ ನೋಡಿಕೊಳ್ಳದೆ ರೋಡಿನಲ್ಲಿ ಬಿದ್ದು ಒದ್ದಾಡುತ್ತಿರಬಹುದು ತಂದೆ. ಅಪ್ಪ ಕರುಣಾಳು ದೇವನೇ, ಎಲ್ಲವೂ ನಿಮಗೆ ಅರಿತಿದ್ದೀಯ ಸ್ವಾಮಿ. ಕರುಣಾಳು ಕರ್ತನೆ, ಎಲ್ಲವನ್ನು ನೀವು ಕಂಡುಕೊಂಡಿದ್ದೀಯ ಸ್ವಾಮಿ, ನೋಡುತ್ತಿದ್ದೀಯ ಸ್ವಾಮಿ. ಆ ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುವಾಗ ಸ್ವಾಮಿ ಎಲ್ಲರನ್ನು ನಿನ್ನ ಸಾನ್ನಿಧ್ಯಕ್ಕೆ ಕರೆದುಕೊಟ್ಟಂದೆ. ಅವರು ಮಾಡಿದ ಈಗ ಲೋಕದಲ್ಲಿರುವಾಗ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಸ್ವಾಮಿ, ಅವರಿಗೆ ಒಳ್ಳೆ ಮರಣವನ್ನು ಕೊಡುತ್ತಂದೆ. ನಿನ್ನ ಭಾಗ್ಯದಲ್ಲಿ ಅವರನ್ನು ಸೇರಿಸಿಕೊಟ್ಟಂದೆ, ನಿನ್ನ ಪಾಲಲ್ಲಿ ಅವರು ಇರಲಿ ತಂದೆ. ಅಪ್ಪ ಯೇಸುವೆ, ಎಷ್ಟೋ ಜನ ನಮ್ಮ ವಿಚಾರಣೆಯಲ್ಲಿ ಸ್ವಾಮಿ ಮರಣಾವಸ್ಥೆಯಲ್ಲಿ ವಯಸ್ಸಾದವರು ಇದ್ದಾರೆ ಸ್ವಾಮಿ. ಅಂತವರನ್ನು ನಿನ್ನ ಪಾದ ಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಎಷ್ಟೋ ಜನ ಮರಣಾವಸ್ಥೆಯಲ್ಲಿರುವಾಗ ಸ್ವಾಮಿ ಎಲ್ಲ ಗುರುಯಾಜಕರು ಹೋಗಿ ಅವರಿಗೆ ಕರೆಯ ಔಷಧಿಯನ್ನು ಕೊಟ್ಟು ಬಂದರು ಸ್ವಾಮಿ. ಅವರಿಂದ ಯಾತನೆ ಪಡುತ್ತಿದ್ದಾರೆ ಸ್ವಾಮಿ. ನಮ್ಮ ಕಣ್ಣ ಮುಂದೆಯೂ ನಮ್ಮ ವಿಚಾರಣೆಯಲ್ಲಿ ಯಾತನೆ ಪಡುವಂತ ವ್ಯಕ್ತಿಗಳು ವಯಸ್ಸಾದವರು ಇದ್ದಾರೆ ಸ್ವಾಮಿ. ಅಪ್ಪ, ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ಯೇಸು, ಕಡೆಯ ಸಮಯದಲ್ಲಿ ಸ್ವಾಮಿ ಅವರು ಒಳ್ಳೆಯ ಒಂದು ಪಾಪ ಸಂಗೀತನವನ್ನು ಮಾಡಿ ಕಡೆಯ ಔಷಧಿಯನ್ನು ತೆಗೆದುಕೊಳ್ಳುವಂತ ಭಾಗ್ಯವನ್ನು ಕೊಟ್ಟು ಅವರ ಜೀವವನ್ನು ಜೀವಕ್ಕೆ ಅವರಿಗೆ ಬೇಕಾದದ್ದನ್ನು ದಯಪಾಲಿಸುತ್ತಂದೆ. ಅಪ್ಪ ಯೇಸುವೆ, ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಆ ಜೀವಗಳ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ
ಅಪ್ಪ ಯೇಸುವೆ, ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಾಮಿ ನನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ಫಾದರ್ಸ್ಗಳಿದ್ದಾರೆ ಸ್ವಾಮಿ, ಸಿಸ್ಟರ್ಸ್ಗಳಿದ್ದಾರೆ, ಕನ್ಯಾಸ್ತ್ರೀಗಳು ಸ್ವಾಮಿ ಮರಣಾವಸ್ಥೆಯಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ಅಂತವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಪಾತನೆ ಪ್ರಪಂಚದಲ್ಲಿ ಇಟ್ಟು ಯಾಜಕರು ಸ್ವಾಮಿ ಮರಣಾವಸ್ಥೆಯಲ್ಲಿದ್ದು ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ನನಗೆ ಮರಣವನ್ನು ಕೊಡು ಎಂದು ಅಂತವರ ಮೇಲೆ ದಯೆ ತೋರಿ ಸ್ವಾಮಿ, ಕೃಪೆ ತೋರಿ ಸ್ವಾಮಿ. ಇಡೀ ಪ್ರಪಂಚದಲ್ಲಿ ಭೂಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಮರಣಾವಸ್ಥೆಯಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುತ್ತದೆ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವ ಕರ್ತನು ನೀನು ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಪ್ರತಿಯೊಬ್ಬ ವಿಶೇಷವಾಗಿ ತಂದೆ ನಿನ್ನೆ ಫಿಲೋಮಿನಾ ಅವರಿಗಾಗಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ಆ ತಾಯಿಯ ಆತ್ಮಕ್ಕೆ ನಿತ್ಯ ವಿಶ್ರಾಂತಿ ಕೊಡುತ್ತದೆ. ಆ ತಾಯಿಯು ಒದ್ದಾಡುವುದು ಸಾಕುತ್ತದೆ. ಆ ತಾಯಿಯ ಮೇಲೆ ದಯೆ ತೋರುತ್ತದೆ, ಕೃಪೆ ತೋರುತ್ತದೆ. ನಿನ್ನ ಅಮೂಲ್ಯವಾದ ರಕ್ತವನ್ನು ಆ ತಾಯಿಯ ಮೇಲೆ ಸುರಿಸು ಎಂದು ಪ್ರಾರ್ಥಿಸುತ್ತಿದ್ದೇನೆ ತಂದೆ. ಆಮೆನ್. ಪ್ರಾರ್ಥಿಸಿ. ಕರೆಗಳು ಕಟ್ಟಾಗಿದೆಯಾ ನೋಡಿ ದಯವಿಟ್ಟು ಪ್ರಾರ್ಥಿಸಿ. ಸುತ್ತನೆ ಒಡೆಯ ಸ್ವಾಮಿ, ಮರಣಾವಸ್ಥೆಯಲ್ಲಿರೋರ್ಗಾಗಿ ಅಪ್ಪ ತಂದೆಯೇ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆಯೇ ಸ್ವಾಮಿ, ಈಗ ಇರಬಹುದು ಸ್ವಾಮಿ, ನಾಳೆ ಇರುವುದಿಲ್ಲ ಸ್ವಾಮಿ. ಮರಣಾವಸ್ಥೆಯಲ್ಲಿರುತ್ತಾರೆ ತಂದೆಯೇ. ಅಪ್ಪ ತಂದೆಯೇ ಕರ್ತನೆ ಸ್ವಾಮಿ, ಎಷ್ಟೋ ರೋಗಿಗಳಾಗಿ ಮರಣಾವಸ್ಥೆಯಲ್ಲಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಪಾಪವನ್ನು ಕಟ್ಟಿಕೊಂಡು ಸ್ವಾಮಿ ಎಷ್ಟೋ ಜನ ರೋಗಿಗಳಾಗಿ ಮರಣಾವಸ್ಥೆಯಲ್ಲಿದ್ದಾರೆ ತಂದೆಯೇ. ಅಪ್ಪ ತಂದೆಯೇ ಸ್ವಾಮಿ, ಪಾಪಕ್ಕೆ ಸಂಬಳ ಮರಣ ಅಂತ ಹೇಳಿದರ ಸ್ವಾಮಿ. ಹೌದು ಸ್ವಾಮಿ. ಅಪ್ಪ ತಂದೆಯೇ ಕರ್ತನೆ ತಂದೆಯೇ, ಆ ಜೀವ ಬಿಡುವ ಸಂದರ್ಭ ಸ್ವಾಮಿ, ಆ ಸಂದರ್ಭವನ್ನು ನಾವು ನೋಡೋದಕ್ಕೆ ಆಗಲಿಲ್ಲ ಸ್ವಾಮಿ. ಅಪ್ಪ, ಜೀವ ಹೋಗಬೇಕಾದರೆ ಅಪ್ಪ ತಂದೆಯೇ ಅವರ ಒದ್ದಾಟವನ್ನು, ಅವರ ಕಣ್ಣೀರನ್ನು ನಮ್ಮ ಕೈಯಿಂದ ನೋಡೋದಕ್ಕೆ ಆಗುದಿಲ್ಲ ಸ್ವಾಮಿ. ಅಪ್ಪ ತಂದೆ ಒಡೆಯ ಸ್ವಾಮಿ, ಆದರೂ ಸ್ವಾಮಿ ಯಾವ ಸಮಯದಲ್ಲಿ ಜೀವ ಹೋಗಬೇಕಾಗಿರ್ತದೆ ಆ ಸಮಯವನ್ನು ಯಾರ ಕೈಯಿಂದ ತಪ್ಪಿಸೋದಕ್ಕೆ ಆಗುದಿಲ್ಲ ತಂದೆ. ಅಪ್ಪ ತಂದೆ, ಆ ಸಮಯಕ್ಕೆ ಸ್ವಾಮಿ ತಕ್ಕಂತೆ ಆ ಜೀವವು ನಿಮ್ಮ ಸನ್ನಿಧಿಗೆ ಸೇರಬೇಕಾಗಿರುತ್ತದೆ ಸ್ವಾಮಿ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ಸ್ವಾಮಿ, ಅದೇ ರೀತಿ ಸ್ವಾಮಿ ಫಿಲೋಮಿನ ಸಿಸ್ಟರು ಕೂಡ ಮರಣಾವಸ್ಥೆಯಲ್ಲಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅವರ ಅಂಗಾಂಗಗಳು ಯಾವ ಕೆಲಸ ಮಾಡುತ್ತಿಲ್ಲ ಸ್ವಾಮಿ, ಅವರು ಹಾಸಿಗೆ ಹಿಡಿದಿದ್ದಾರೆ ಅಪ್ಪ. ಅಪ್ಪ ತಂದೆಯೇ, ಅಪ್ಪ ಕರ್ತನೆ, ಈಗಲೂ ನಾಳೆನೂ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಮರಣಾವಸ್ಥೆಯಲ್ಲಿ ಇದ್ದಾರೆ ತಂದೆಯೇ. ಅಪ್ಪ ತಂದೆಯೇ ಕರ್ತನೆ, ಆದರೂ ಸ್ವಾಮಿ ಎಷ್ಟು ಅವರಿಗೆ ಮರಣಾವಸ್ಥೆಯಲ್ಲಿ ಇದ್ದರು ಸ್ವಾಮಿ, ಅವರನ್ನು ಇನ್ನೂ ಜೀವದಿಂದ ಉಳಿಸಿದ್ದೀರ ಸ್ವಾಮಿ. ಸ್ತೋತ್ರ ನಿಮಗೆ ರಾಜ. ಅಪ್ಪ ಕರ್ತನೆ ಸ್ವಾಮಿ, ಎಷ್ಟೋ ಅಪ್ಪ ತಂದೆ, ಎಷ್ಟೋ ಜನತೆಗಳಲ್ಲಿ, ಎಷ್ಟೋ ಜನರಲ್ಲಿ ಸ್ವಾಮಿ ಅಪ್ಪ ತಂದೆ ಹಾದಿ ಬೀದಿಯಲ್ಲಿ ಸ್ವಾಮಿ ಮರಣಾವಸ್ಥೆಯಲ್ಲಿ ಮನಗಿರೋರಿದ್ದಾರೆ ತಂದೆಯೇ. ಅಪ್ಪ ತಂದೆಯೇ, ಅಂತವರನ್ನೆಲ್ಲ ಸ್ವಾಮಿ ನಿಮ್ಮ ಸನ್ನಿಧಿಗೆ ಸಮರ್ಪಿಸಿಕೊಡುತ್ತೇವೆ ತಂದೆಯೇ. ಅಪ್ಪ ತಂದೆಯೇ ಕರ್ತನೆ,
ಸ್ವಾಮಿ ಮರಣಾವಸ್ಥೆಯಲ್ಲಿರೋರನ್ನು ಸ್ವಾಮಿ ನಿಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಿರಿ ಸ್ವಾಮಿ. ಅಪ್ಪ ತಂದೆಯೇ, ನೀವೇ ಜೀವಂತ ದೇವರು ಸ್ವಾಮಿ, ಜೀವ ಸ್ವರೂಪಿ ಆದವರು ನೀವು ತಂದೆಯೇ. ಅಪ್ಪ ತಂದೆಯೇ, ಅವರ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಸ್ವಾಮಿ, ಅವರನ್ನು ಸ್ವಾಮಿ ನಿಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಿ ತಂದೆಯೇ. ಯೇಸುವೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಅಪ್ಪ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಅಪ್ಪ ಮರಣ ವ್ಯವಸ್ಥೆಯಲ್ಲಿರುವವರು ನಿಮ್ಮ ಪಾದಚರಣೆಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರಗತ್ತವರು ದಯ ತೋರಿ ಸ್ವಾಮಿ. ಅಪ್ಪ ಹಾಸಿಗೆ ಮಿಡಿದು ಎಷ್ಟೋ ವರ್ಷಗಳಾಗಿ ಹೋಗಿದೆ ಸ್ವಾಮಿ, ಆದ್ರೆ ಮರಣ ಬರದೆ ಅವರು ತತ್ತರಿಸಿ ಹೋಗುತ್ತಾ ಇದ್ದಾರೆ ರಜ. ಆ ರೋಗದಿಂದ ನರಳಿ ಅಳುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತೆಲ್ಲಾ ಮಕ್ಕಳ ಮೇಲೆ ಕರುಣೆ ತೋರು ದಯ ತೋರಿರಿ ಸ್ವಾಮಿ. ಅಪ್ಪ ನಿಮ್ಮ ಆಶೀರ್ವಾದವು ಮಳೆಗೆ ಆ ಮಕ್ಕಳ ಮೇಲೆ ಇಳಿದು ಬರದೆ ರಜ. ಅಪ್ಪ ಒಂದು ಒಳ್ಳೆ ಮರಣವನ್ನು ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ರಜ. ಅಪ್ಪ ಮೋಕ್ಷಾನಂದವನ್ನು ಸಿಗುವ ಕೃಪೆಯನ್ನು ಅವರಿಗೆ ದಯ ಪಾಲಿಸದೇವ. ಕರುಣೆ ತೋರು ದಯ ತೋರು ನನ್ನ ರಾಜ. ಅಪ್ಪ ತಂದೆಯಾದ ದೇವರೇ, ಕೋಮದಲ್ಲಿ ಹೋಗಿ ಎಷ್ಟೋ ವರ್ಷಗಳಿಂದ ಬೆಟ್ಟಿನಲ್ಲಿ ನರಳಿ ಆಡುತ್ತಾ ಇದ್ದಾರೆ ರಾಜ. ಅಂತೆಲ್ಲಾ ಮಕ್ಕಳ ಮೇಲೆ ಕರುಣೆ ತೋರು ದಯ ತೋರು ನನ್ನ ಸ್ವಾಮಿ. ಯೇಸುವೇ, ಅವರು ಶುಶ್ರೂಷೆ ಮಾಡುವವರು ಅವರು ಬೇಸತ್ತು ಹೋಗಿದ್ದಾರೆ ರಾಜ. ಅಪ್ಪ ಒಂದು ಮರಣ ಬಂದರೆ ಸಾಕು, ಈ ಪರಿಸ್ಥಿತಿ ನೋಡಲಿಕ್ಕೆ ನನ್ನಿಂದ ಆಗುತ್ತಾ ಇಲ್ಲದ ಕುಟುಂಬದವರು ತತ್ತರಿಸುತ್ತಾ ಇದ್ದಾರೆ ರಜ. ಇಂಥ ಪರಿಸ್ಥಿತಿಯನ್ನು ನೋಡಲಾಗದೆ ಅವರು ಪ್ರತಿದಿನವೂ ಕಣ್ಣೀರು ಸುರಿಸುತ್ತಾರೆ ರಜ. ಅಪ್ಪ ತಂದೆ, ಇಂಥ ಎಷ್ಟೋ ಜನ ಕೋಮದಲ್ಲಿ ಹೋಗಿರುವ ಪ್ರತಿಯೊಂದು ಮಕ್ಕಳ ಮೇಲೆ ನಿಮ್ಮ ಅಭಯಸ್ಥರು ಇಳಿದು ಬರಲಿ ಸ್ವಾಮಿ. ಅಪ್ಪ ನಿಮ್ಮ ಆಶೀರ್ವಾದ ಹೂಮಳೆಗೆ ಇಳಿದು ಬಂದು ಅಪ್ಪ ಅವರಿಗೊಂದು ಒಂದು ಒಳ್ಳೆ ಮರಣವನ್ನು ದಯಪಾಲಿಸಿರಿ ರಜ. ಕರುಣೆ ತೋರು ದಯ ತೋರು ನನ್ನ ರಾಜ. ಅಪ್ಪ ತಂದೆ ದೇವರೇ, ಆಸ್ಪತ್ರೆಗೆ ತೋರಿಸಿ ಅಪ್ಪ ಸಾಕಾಗಿ ಹೋಗಿ ಕುಟುಂಬದವರು ಸಾಕಾಗಿ ಹೋಗಿದೆ ಅಂತ ಎಷ್ಟೋ ಜನರು ಹೇಳ್ತಾರೆ ಸ್ವಾಮಿ. ವೈದ್ಯರಿಗೂ ಆ ಪೇಷಂಟ್ ನೋಡಿ ಅವರಿಗೂ ಸಾಕಾಗಿ ಹೋಗಿರ್ತಾರೆ ರಜ. ಅಪ್ಪ ಇವರು ಸಾಯಿಸುತ್ತಲೇ ಇದ್ದಾರೆ, ನಮ್ಮಿಂದ ನೋಡಕ್ ಆಗುದಿಲ್ಲ ಅಂತ ಎಷ್ಟೋ ವೈದ್ಯರು ಕೈ ಬಿಟ್ಟು ಬಿಡ್ತಾರೆ ರಜ. ಅಪ್ಪ ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರು ದಯ ತೋರಿರಿ ಸ್ವಾಮಿ. ಅಪ್ಪ ಅವರು ಕುಟುಂಬದಲ್ಲಿ ನರಳುತ್ತಾ ಇರ್ತಾರೆ ರಜ. ಅಪ್ಪ ಕುಟುಂಬದವರು ಒಂದು ಒಳ್ಳೆ ಸಾವನ್ನು ಬಯಸುತ್ತಾ ಇರ್ತಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರು ದಯ ತೋರಿ ಸ್ವಾಮಿ. ಅಪ್ಪ ಅವರಿಗೆ ಒಂದು ಒಳ್ಳೆ ಮರಣವನ್ನು ಕೊಟ್ಟು ಅದೇ ಜೀವವನ್ನು ಕೊಡಿರಿ ಸ್ವಾಮಿ. ಯೇಸುವೇ, ಎಲ್ಲ ರೋಗಿಗಳನ್ನು ಆಶೀರ್ವದಿಸಿರಿ, ಅವರಿಗೊಂದು ಒಳ್ಳೆ ಮರವನ್ನು ಕೊಟ್ಟು ಅಪ್ಪ ನಿಮ್ಮ ನಿತ್ಯ ಜೀವನದಲ್ಲಿ ಭಾಗಿಗಳಾಗುವ ಕೃಪಾದಾನವನ್ನು ಪ್ರತಿಯೊಬ್ಬರಿಗೆ ನೀಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಮರಣಾವಸ್ಥೆ ಎಂಬುದು ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಮರಣದ ಕೊನೆಯ ಗಳಿಗೆ ಕಳ್ಳನು ಬರುವಂತೆ ನಮ್ಮ ಮುಂದೆ ಬರುತ್ತದೆ. ಮರಣಾವಸ್ಥೆ ಎಂಬುದು ತುಂಬ ಘೋರವಾದದ್ದು ಹಾಗೂ ಆಶೀರ್ವಾದಕರವಾದದ್ದು ಹಾಗೂ ಸ್ವರ್ಗಕ್ಕೆ ಮಾರ್ಗವಾದದ್ದು. ಸಾಧಾರಣ ಮರಣ, ವಾಸ್ತವಿಕ ಮರಣ ಒಂದು ಕಡೆ, ರೋಗ ಬಾಧೆಗಳಿಂದ ನರಳುವ ಮರಣ ಒಂದು ಕಡೆ, ಮಾರಕವಾದ ರೋಗಗಳಿಂದ ನರಳುವ ಮರಣ ಒಂದು ಕಡೆ, ಯಾರೂ ಇಲ್ಲದೆ ತಬ್ಬಲಿಗಳಿಗಾಗಿ ರಸ್ತೆಯಲ್ಲಿ ಬಿದ್ದು ಮರಣ ಹೊಂದುವಂಥದ್ದು ಮರಣ ಒಂದು ಕಡೆ, ಆತ್ಮಹತ್ಯೆಗಳಲ್ಲಿ ನೀರಿನಲ್ಲಿ ಬೀಳುತ್ತಾ, ನೇಣು ಬಿಗಿದುಕೊಳ್ಳುತ್ತಾ, ವಿಷ ಸೇವಿಸುತ್ತಾ, ಹೀಗೆ ಹಲವಾರು ಹಲವಾರು ಅಪಘಾತಗಳಿಗೆ ತಲೆ ಕೊಡುತ್ತಾ ಸಾಯುವಂತಹ ಮರಣಾವಸ್ಥೆಗಳು ಇನ್ನೂ ಕ್ರೂರತನವಾದದ್ದು. ಅವ ಮನುಷ್ಯನ ಮರಣದ ಕ್ರೂರತನ ಆತ್ಮಹತ್ಯೆಯಾಗಿದೆ. ಅವನು ಸಾಯುವ ಕ್ಷಣದವರೆಗೂ ನರಳಿ 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 ಸಾಯುತ್ತಾನೆ, ಅಥವಾ ಅವನ ಮಾಂಸಖಂಡಗಳೆಲ್ಲ ತುಂಡರಿಸಿ ಸಾಯುತ್ತಾನೆ, ಅಥವಾ ಕುಡಿದ ವಿಷದ ನಿಮಿತ್ತವಾಗಿ ಸಹಿಸಲಾಗದ ಭಾರ ವೇದನೆಯಿಂದ ಮರಣ ಹೊಂದುತ್ತಾರೆ. ಹೀಗೆ ಮರಣದಲ್ಲಿ ಘೋರ ಮರಣ, ಶಾಪದ ಮರಣ ಹಾಗೂ ಪ್ರಾಕೃತಿಕವಾದ ಮರಣವನ್ನು ನಾವು ನೋಡುತ್ತೇವೆ. ಆದರೂ ಪ್ರತಿಯೊಬ್ಬ ಮನುಷ್ಯನ ಈ
ಯಾರೂ ಇಲ್ಲದೆ ತಬ್ಬಲಿಗಳಾಗಿ ಹೋಗುವ ಮರಣಾವಸ್ಥೆ. ಕೆಲವರು ಮರಣ ಹೊಂದಿದರೆ ಅವರ ಶವಗಳನ್ನು ಸಹ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಯಾರೂ ಇರುವುದಿಲ್ಲ. ದೇಹಗಳು ಕೊಳೆತು ಹೋಗುವಂತಹ ಸಂದರ್ಭಗಳು. ಹೌದು ಪ್ರಿಯರೇ, ಹೀಗಿರುವಾಗ ನಾವು ನಮ್ಮ ಮರಣಾವಸ್ಥೆಗಳನ್ನು ಸಹ ಸ್ಮರಿಸಬೇಕು. ನಮ್ಮ ಮರಣಾವಸ್ಥೆಗಳಿಗಾಗಿ ನಾವು ಸಿದ್ಧರಾಗಬೇಕು. ನಮ್ಮ ಪಾಪಗಳ ನಿಮಿತ್ತವಾಗಿ ಕ್ಷಮೆಯಾಚಿಸುವುದರ ಮುಖಾಂತರವಾಗಿ ಹಾಗೂ ಮತ್ತೊಬ್ಬರ ಮೇಲೆ ದಯೆ ಕರುಣೆ ತೋರುವುದರ ಮೂಲಕವಾಗಿ, ದಾನ ಧರ್ಮಗಳ ಮೂಲಕವಾಗಿ, ವಿಶೇಷವಾಗಿ ಪ್ರಾರ್ಥನಾ ಜೀವಿತದ ಮೂಲಕವಾಗಿ, ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವುದರ ಮೂಲಕವಾಗಿ ನಮ್ಮ ಮರಣಾವಸ್ಥೆಗಳು ಒಳ್ಳೆಯ ಮರಣಕ್ಕೆ ಕಾರಣವಾಗುತ್ತದೆ. ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ ಮರಣಾವಸ್ಥೆಯಲ್ಲಿರುವವರಿಗಾಗಿ ಕೇವಲ ಇಲ್ಲಿ ನಾವೊಂದು 3 ನಿಮಿಷ ಪ್ರಾರ್ಥಿಸಿದರೆ ಪ್ರಯೋಜನವಿಲ್ಲ. ನಮ್ಮ ಪ್ರಾರ್ಥನೆ ಅಂತರಾಳದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ದೀರ್ಘವಾಗಬೇಕು. ಮತ್ತೊಬ್ಬರ ಮೆಚ್ಚುಗೆಗೆ, ಮನುಷ್ಯನ ಮೆಚ್ಚುಗೆಗೆ, ಮತ್ತೊಬ್ಬರ ಹೊಗಳಿಕೆಗೆ ಕಾರಣವಾಗುವುದು ಪ್ರಾರ್ಥನೆಯಲ್ಲ. ಅದು ಮನುಷ್ಯನಿಗೆ ಮಾತ್ರ ಸೀಮಿತ, ದೇವರಿಗೆ ಸೀಮಿತ. ಅದರಿಂದ ಪ್ರಾರ್ಥಿಸಿರಿ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವ. ದೇವರ ಪ್ರೇಷಿತರ ಕಾರ್ಯಕಲಾಪ 3:14. ಯೇಸು ಪುನೀತರು, ಸತ್ಯ ಸ್ವರೂಪರು. 1 ಥೆಸಲೋನಿಕ 4:3. ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದು ದೇವರ ಚಿತ್ತ. ಯೋಹಾನ 6:27. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಇಯುವ ಆಹಾರಕ್ಕಾಗಿ ದುಡಿಯಿರಿ. ಯೆಶಾಯ 60:1. ನಿನಗೆ ಬೆಳಕು ಬಂದಿದೆ, ಜೆರುಸಲೇಮೇ, ಏಳು, ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. 1 ಯೋಹಾನ 4:11. ಇರುವುದಿಲ್ಲ, ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ, ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಗಲಾತ್ಯ 6:14. ನನಗಾದರೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಹೆಚ್ಚಳ ಪಡುವುದು ಬೇಡವೇ ಬೇಡ. ಯೆಶಾಯ 41:10. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಯೆಶಾಯ 43:1. ಹೆದರಬೇಡ, ನಿನ್ನ ರಕ್ಷಿಸಿದಾತ ನಾನಲ್ಲವೇ, ನಿನ್ನನ್ನು ಹೆಸರು ಹಿಡಿದು ಕರೆದಾತ ನಾನಲ್ಲವೇ, ನೀನು ನನ್ನವನೇ ಅಲ್ಲವೇ, ನಾನೇ ಇರುವೆ ನಿನ್ನ ಸಂಗಡ. ಯೋಹಾನ 16:12. ನನ್ನಲ್ಲಿ ಉಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು. ಲೂಕ 4:8. ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆ, ಲೋಕವನ್ನು ಉಂಟು ಮಾಡಿದವರೇ, ಸಕಲ ಸೃಷ್ಟಿಗಳವರೇ, ನಿಮಗೆ ಆರಾಧನೆ. ಈ ದಿನ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಕುಟುಂಬಗಳಲ್ಲಿ, ಆಸ್ಪತ್ರೆಗಳಲ್ಲಿ, ರಸ್ತೆ ಬೀದಿಗಳಲ್ಲಿ, ಆಶ್ರಮಗಳಲ್ಲಿ ಮರಣಾವಸ್ಥೆಯಲ್ಲಿರುವಂತಹ ಯಾವುದೇ ವಿಧವಾದ ಚಿಕಿತ್ಸೆಗಳು ಇಲ್ಲದೆ ನೋವಿನಲ್ಲಿ, ಹಸಿವಿನಲ್ಲಿ, ರೋಗಾವಸ್ಥೆಗಳಲ್ಲಿ ಬಳಲುತ್ತಿರುವ ಎಲ್ಲರ ಮೇಲೆ ಕರುಣೆ ತೋರಿದೆ. ಅನಾರೋಗ್ಯಕ್ಕೆ ತಕ್ಕ ಚಿಕಿತ್ಸೆ ಇಲ್ಲದೆ ಅಮ್ಮ ಅಮ್ಮ ಎಂದು ಕೂಗಿ ಕರೆಯುತ್ತಿರುವ ಜನರ ಮೇಲೆ ಕರುಣೆ ತೋರಿದೆ. ನೋವುಗಳನ್ನು ಸಹಿಸಲಾಗದೆ, ಹಸಿವನ್ನು ಸಹಿಸಲಾಗದೆ, ದಾಹವನ್ನು ಸಹಿಸಲಾಗದೆ ಪರರ ಸಹಾಯಕ್ಕಾಗಿ ಆಚರಿಸಿ ತಲೆ ಎತ್ತಿ ನಿಮ್ಮನ್ನು ನೋಡಿ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ ಎಂದು
ಕೂಗಿ ಕೂಗಿ ನಿಮ್ಮನ್ನು ಕರೆದು ಪ್ರಾರ್ಥಿಸುತ್ತಿರುವ ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಒಂದೇ ಒಂದು ಸುತ್ತು ರಕ್ತವನ್ನು ಅವರಿಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎಂದು ಪ್ರಾರ್ಥಿಸುವಾಗ ನನ್ನ ಕುಟುಂಬದಲ್ಲಿ ಬಂದು ಬಿದ್ದ ಬಂಧುಗಳಲ್ಲಿ ನೆರೆಹೊರೆಯವರಲ್ಲಿ ವಿಚಾರಣೆಯಲ್ಲಿ ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬರನ್ನು ಮುಟ್ಟಿ ಅನುಗ್ರಹಿಸಿದೆ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಗಳಿಗೆಯಾಗಿದೆ. ಆ ತಾಯಿಯ ನೆರವಿನಲ್ಲಿ ನಾವೊಂದಾಗುವ. ಎಷ್ಟೋ ಜನ ಮರಣಾವಸ್ಥೆಯಲ್ಲಿದ್ದಾರೆ. ತನ್ನ ಪ್ರಿಯ ಪುತ್ರನನ್ನ ತನ್ನ ಮಡಿಲಿನಲ್ಲಿ ಇರಿಸಿಕೊಂಡಂಥ ತಾಯಿ ಮಾತೆ ಮರಿಯಮ್ಮರ ಮಡಿಲಿಗೆ ಈ ಲೋಕದಲ್ಲಿರುವಂಥ ಸರ್ವರನ್ನ ಮರಣಾವಸ್ಥೆಯಲ್ಲಿರುವವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಜಪಸರವನ್ನು ಹಿಡಿದು ಪ್ರಾರ್ಥಿಸುವ ಗಳಿಗೆ ನಿಮ್ಮ ಕೈಗಳಲ್ಲಿ ಜಪಸರವನ್ನು ಹಿಡಿದು